ಮಂಡ್ಯ ತಾಲೂಕಿನ ಕೊತ್ತತ್ತಿ 2ನೇ ಹೋಬಳಿ ತಗ್ಗಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವ ನಾಡಕಚೇರಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ತಗ್ಗಹಳ್ಳಿ ಗ್ರಾಮದಲ್ಲಿ ನಡೆಯಿತು. ನಾಡಕಚೇರಿ ಕಟ್ಟಡದ ಉದ್ಘಾಟನೆಯನ್ನು ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ಎ.ಬಿ. ರಮೇಶ ಬಂಡಿಸಿದ್ದೇಗೌಡ ಉದ್ಘಾಟಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಗ್ಗಹಳ್ಳಿ ನಾಡಕಚೇರಿ ಕಟ್ಟಡಕ್ಕೆ ಸ್ಥಳ ದಾನ ಮಾಡಿದ ಲೇಟ್ ಗುರುಮಲ್ಲಪ್ಪ ಕುಟುಂಬಕ್ಕೆ ಋಣಿಯಾಗಿ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ನಾನು 2ನೇ ಬಾರಿ ಶಾಸಕರಾಗಿದ್ದ ಅವಧಿಯಲ್ಲಿ ನಾಡಕಚೇರಿ ಕಟ್ಟಡ ಕಟ್ಟಲು ಪ್ರಾರಂಭವಾದುದು ಈಗ ಇಲ್ಲಿಯೇ ಉಳಿಸುವ ಕೆಲಸ ಆಯಿತು ಎಂದು ಹೇಳಿದರು. ರೈತರಿಗೆ ನಿರಂತರವಾಗಿ 7 ಗಂಟೆ ವಿದ್ಯುತ್ ಕೊಡಲು ಪ್ರಯತ್ನ ಮಾಡುತ್ತಿದ್ದೇವೆ. 24 ಗಂಟೆಯ ಒಳಗೆ ಟಿಸಿ ಬದಲಾವಣೆಗೆ ಕ್ರಮ ವಹಿಸುತ್ತಿದ್ದೇವೆ ಎಂದು ಹೇಳಿದರು. ಕಂದಾಯ ಇಲಾಖೆ ಹಾಗೂ ಪಂಚಾಯಿತಿ ಇಲಾಖೆ ಎಲ್ಲ ಇಲಾಖೆಗಳಿಗೂ ಮಾತೃ ಇಲಾಖೆಯಾಗಿವೆ ಎಂದರು. ತಗ್ಗಹಳ್ಳಿ ಹಾಗೂ ಕೊತ್ತತ್ತಿ ವ್ಯಾಪ್ತಿಯಲ್ಲಿ 10,000 ಪೌತಿ ಖಾತೆಗಳಿವೆ. ರೈತ ಬಾಂಧವರು ಸಣ್ಣಪುಟ್ಟ ಸಮಸ್ಯೆಗಳಿದ್ದರೆ ಸರಿ ಮಾಡಿಕೊಂಡು ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದು ಪೌತಿ ಖಾತೆಗಳನ್ನು ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಇವತ್ತು ಈ ಕಟ್ಟಡವನ್ನ ಕಟ್ಟಲಿಕ್ಕೆ ಕಾರಣಕರ್ತರಾದಂಥ ಈ ಗ್ರಾಮದ ಯಜಮಾನರಾದಂಥ ಗುರುಮಲ್ಲಪ್ಪನವರ ಕುಟುಂಬಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೇವೆ. ಅವ್ರ ಹೆಸರನ್ನ ಶಾಶ್ವತವಾಗಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಕುಟುಂಬಕ್ಕೆ ಇನ್ನೂ ದೇವರು ಹೆಚ್ಚು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮೆಲ್ಲ ಕಷ್ಟಗಳ ನಿವಾರಣೆ ಮಾಡಿ ತಮಗೆ ಇರ್ತಕ್ಕಂಥ ಸದ್ಬುದ್ಧಿ ಸನ್ಮಾರ್ಗವನ್ನು ಮತ್ತೆ ಎಲ್ಲರಿಗೂ ಕೊಡುವಂಥ ಒಂದು ಶಕ್ತಿಯನ್ನು ಆ ದೇವರು ಕೊಡಲಿ. ನಿಮಗೆ ನಿಮ್ಮ ಕುಟುಂಬಕ್ಕೆ ಆ ದೇವರು ಯಾವಾಗಲೂ ಕಾಪಾಡಿಕೊಂಡು ಒಳ್ಳೆ ದಾರಿಯಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ಕೊನೆ ತನಕ ನಿಮ್ಮ ಹೆಸರುಗಳು ಚಿರಸ್ಥಾಯಿಗಳಿಗುವಂಥ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ವೈಯಕ್ತಿಕವಾಗಿ ಈ ತಗ್ಗಹಳ್ಳಿ ಗ್ರಾಮದ ಪರವಾಗಿ ಹಾಗೂ ನಾಡಕಚೇರಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಪರವಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತಾರೆ. ಏಕೆಂದರೆ ನಾವು ಎಷ್ಟೇ ದುಡ್ಡು ಕೊಟ್ಟು ಕೊಂಡ್ಕೋಬೋದು, ಆದರೆ ಇವತ್ತು ಎಷ್ಟೋ ಕಾಲಾನಂತರ ನಾನು ಒಂದು ಸಂಘ ಸಂಸ್ಥೆಗೆ, ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಣ ಇಲಾಖೆಗೆ, ನಾಡಕಚೇರಿಗೆ ಒಂದು ಸರ್ಕಾರದ ಒಂದು ಕಚೇರಿ ಉಳಿಬೇಕು ಅನ್ನುವಂಥ ಮನಸ್ಫೂರ್ತಿಯಿಂದ ಇವತ್ತು ನೀವು ಕೊಟ್ಟಿದ್ದೀರಿ. ನಿಮಗೆ ಎಷ್ಟು ಹೇಳಿದ್ರು, ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಅದು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕೆ ಸಹಕಾರ ಮಾಡಿ ಈ ನಾಡಕಚೇರಿಯನ್ನು ಒಂದು ವಿವಿಧ ನಾಡಕಚೇರಿಗೆ ಮಾದರಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಿರಿಯ ಸ್ನೇಹಿತರುಗಳಿಗೆ, ನಮ್ಮ ಎಲ್ಲ ಕುಟುಂಬದ ಯಜಮಾನರುಗಳಿಗೆ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು ಜಿಲ್ಲಾಡಳಿತದ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಒಂದು, ಈ ನಾಡಕಚೇರಿ ಈ ಹಿಂದೆ ನಾನು 2ನೇ ಬಾರಿ ಶಾಸಕರಾಗಿದ್ದಂಥ ಅವಧಿಯಲ್ಲಿ ಪ್ರಾರಂಭ ಆಯಿತು. ಅವತ್ತಿಂದನೂ ಇದನ್ನು ಉಳಿಸ್ಕೊಳ್ಬೇಕು, ಮಂಡ್ಯಕ್ಕೆ ವಾಪಸ್ ಕಳಿಸ್ಬೇಕು ಅಥವಾ ಅಕ್ಕಪಕ್ಕದ ಗ್ರಾಮದಲ್ಲಿ ಇದನ್ನು ತೆರೀಬೇಕು ಅನ್ನುವಂಥದ್ದು ಭಾಳ ವಿಚಾರಗಳು ಬಂದು ಹೋದವು. ಆದರೆ ಇವತ್ತು ಶಾಶ್ವತವಾಗಿ ಆ ಜಾಗನ ಕೊಟ್ಟಿರ್ತಕ್ಕಂಥ ಗುರುಮಲ್ಲಪ್ಪನವ್ರ ಕುಟುಂಬ ಇದನ್ನು ಇಲ್ಲೇ ನೆಲೆಸಲಿಕ್ಕೆ ಕಾರಣಕರ್ತರಾದವು ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ, ಇವತ್ತು ಈ ಭಾಗದಲ್ಲಿ ಏನು ತಗ್ಗಹಳ್ಳಿ ಕೊತ್ತತ್ತಿ 2ನೇ ಸರ್ಕಲ್ನಲ್ಲಿ ನಾನು ಈ ಬಾರಿ ನನ್ನನ್ನು ಮತ್ತೊಮ್ಮೆ 3ನೇ ಬಾರಿ ನಿಮ್ಮ ಶಾಸಕರಾಗಿ ಆಯ್ಕೆ ಮಾಡಿದ ಮೇಲೆ ನಿಮ್ಮ ತಗ್ಗಹಳ್ಳಿ ಏನು ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ನನ್ನ ಅವಿರತ ಶ್ರಮದಿಂದ ನೀವು ಕೊಟ್ಟಂಥ ಶಕ್ತಿ, ನಿಮ್ಮ ಕೊಟ್ಟಂಥ ಒಂದು ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದೇನೆ ಎಲ್ಲ ಥರದ್ದು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ, ತಗ್ಗಹಳ್ಳಿ ನಾಡಕಚೇರಿ ಉಪ ತಹಶೀಲ್ದಾರ್ ಡಿ. ತಮ್ಮಣ್ಣಗೌಡ, ನಿರ್ಮಿತಿ ಕೇಂದ್ರ ಯೋಜನಾ ವ್ಯವಸ್ಥಾಪಕ ಬಿ. ಜಯಪ್ರಕಾಶ್,
ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್, ಮುಖಂಡ ತಗ್ಗಹಳ್ಳಿ ಕೃಷ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್, ಹಳುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ದುರ್ಗಾವಾಹಿನಿ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಬಾಂಗ್ಲಾದೇಶದವರನ್ನ ಹೊರ ಹಾಕುವಂತೆ ಬಾಂಗ್ಲಾದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ರಕ್ಷಿಸೇ 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 ಕ್ರಮಗಳನ್ನು ಕೈಗೊಳ್ಳದ ಮಮತಾ ಬ್ಯಾನರ್ಜಿಗೆ बोलो ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮಕ್ಕೆ. ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಿದ್ದಾರೆ. ಬಾಂಗ್ಲಾದಲ್ಲಿ ರಾಷ್ಟ್ರೀಯ ಭದ್ರತೆ ಅಪಾಯದಲ್ಲಿದೆ. ಬಂಗಾಳದಲ್ಲಿ ತಕ್ಷಣವೇ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಬೇಕು. ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಬೇಕು. ಬಂಗಾಳದ ಕಾನೂನು ಸುವ್ಯವಸ್ಥೆ ಕೇಂದ್ರದ ಭದ್ರತಾ ಪಡೆಗಳ ಕೈಗೆ ಒಪ್ಪಿಸಬೇಕು. ಎಎಫ್ಎಸ್ಪಿಎ ಕಾಯ್ದೆ ಜಾರಿಗೆ ತರಬೇಕು. ಬಾಂಗ್ಲಾದೇಶಿ ಗೂಢಚಾರಿಗಳನ್ನು ಗುರುತಿಸಿ ದೇಶದಿಂದ ಹೊರದಬ್ಬಬೇಕು. ಹಿಂದೂಗಳ ರಕ್ಷಣೆ ಮಾಡುವಂತೆ ಆಗ್ರಹಿಸಿದರು. ಏನು ಕೇಂದ್ರ ಸರ್ಕಾರ ವಕಫ್ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತುಂಬಾ ದಿನಗಳ ನಂತರ ಪರಿಶೀಲನೆಯನ್ನು ಮಾಡಿ ಇಡೀ ದೇಶದ ಜನರ ಸಾರ್ವಜನಿಕ ಅಭಿಪ್ರಾಯವನ್ನು ಪಡೆದು ತಿದ್ದುಪಡಿಯನ್ನು ತಂದಿದೆ. ಆ ತಿದ್ದುಪಡಿಯನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸುಮಾರು 70ಕ್ಕಿಂತ ಹೆಚ್ಚಿನ ಜನ ಹಾಕ್ಕೊಂಡಿದ್ದಾರೆ. ಈಗಿದ್ದಾಗಲೂ ಕೂಡ ಈ ಸುಪ್ರೀಂ ಕೋರ್ಟನ್ನು ಎದುರಿಸುವ ಕಾರಣಕ್ಕಾಗಿ, ಹಿಂದೂಗಳನ್ನು ಬಗ್ಗಿಸುವ ಕಾರಣಕ್ಕಾಗಿ, ಕೇಂದ್ರ ಸರ್ಕಾರವನ್ನು ಬಗ್ಗಿಸುವ ಕಾರಣಕ್ಕಾಗಿ ಇವತ್ತು ರಾಷ್ಟ್ರೀಯ ಭದ್ರತೆಗೆ ಮತ್ತು ಹಿಂದೂಗಳ ಜೀವನಕ್ಕೆ ಆತಂಕವನ್ನು ತರಲಿಕ್ಕೋಸ್ಕರ ಬಂಗಾಳದಲ್ಲಿ ವಿಶೇಷವಾಗಿ ಮುರ್ಷಿದಾಬಾದು, ಮಾಲ್ಡಾ ಮತ್ತು ಚಿಕನ್ಯಾಕ್ ಅನ್ನುವಂಥ ಏನು ಭಾಗಗಳು ಬರ್ತದೆ ಬಂಗಾಳ ಭಾಗದಲ್ಲಿ, ಅಲ್ಲೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಮಮತಾ ಬ್ಯಾನರ್ಜಿಯವರ ಕುಮ್ಮಕ್ಕಿನ ಆಧಾರದ ಮೇಲೆ ಇವತ್ತು ಅಲ್ಲಿ ದಂಗೆ ಹೇಳುವಂಥದ್ದು, ಗಲಭೆಯನ್ನು ಉಂಟಾಕುವಂಥದ್ದು, ಹಿಂದೂಗಳ ಕಗ್ಗೊಲೆ ಮಾಡೋದು, ಹಿಂದೂ ಹೆಣ್ಣುಮಕ್ಕಳ ಮೇಲೆ ಬರ್ಬರ ಅತ್ಯಾಚಾರಗಳನ್ನು ಮಾಡುವಂಥದ್ದು, ಅಲ್ಲಿಂದ ಹುಟ್ಟುಬಟ್ಟೆಯಲ್ಲೇ ಓಡಿಸುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅಲ್ಲಿ ತಕ್ಷಣ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಮತ್ತು ಆಸ್ಪಾ ಅನ್ನುವಂಥ ಕಾಯ್ದೆಯನ್ನು ತರಬೇಕು. ಹಾಗೆ ಅಲ್ಲಿ ಏನೆಲ್ಲ ಘಟನೆಗಳು ಗಲಭೆಗಳಾಗಿದೆ ಅದನ್ನು ಎನ್ಐಎ ತನಿಖೆಗೆ ವಹಿಸಬೇಕು. ಹಾಗೆಯೇ ಅಲ್ಲಿ ಏನು ಬೇಲಿ ಇಲ್ಲದೆ ಬಾಂಗ್ಲಾದೇಶದಿಂದ ರೋಹಿಂಗ್ಯಾ ಜನಾಂಗ ಇರ್ಬೋದು, ಮುಸಲ್ಮಾನರು ಅಥವಾ ಬಾಂಗ್ಲಾದ ಮತಾಂಧ ಮುಸಲ್ಮಾನ್ ಶಕ್ತಿಗಳು ಇರ್ಬೋದು, ಪಾಕಿಸ್ತಾನದ ದುಷ್ಟಶಕ್ತಿಗಳು ಬಾಂಗ್ಲಾ ಗಡಿಯ ಮೂಲಕ ಬಂಗಾಳಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಬೇಲಿಯನ್ನು ಹಾಕಬೇಕು. ಬಂದಿರೋರಿಗೆ ಇವತ್ತು ಭಾರತ ದೇಶದಲ್ಲಿ ಇರುವಂಥ ಏಜೆನ್ಸಿಗಳು ಅವರಿಗೆ ಭಾರತದ ಗುರುತಿನ ಚೀಟಿಯನ್ನು ಕೊಡುವಂಥದ್ದಾಗಿದೆ. ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನ ದಬ್ಬುವಂಥ ಕೆಲಸವೂ ಕೂಡ ತಕ್ಷಣದಿಂದ ಆಗಬೇಕು ಅನ್ನುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವತಿಯಿಂದ ಇವತ್ತು ಆಗ್ರಹವನ್ನು ಮಾಡಿದ್ದೀವಿ. 1 ಕೋಟಿ ರೂಪಾಯಿ ವೆಚ್ಚದ ಮಂಡ್ಯ ತಾಲೂಕು ಚೀರನಹಳ್ಳಿ ರಸ್ತೆಯಿಂದ ತಗ್ಗಹಳ್ಳಿಪುರ ಗ್ರಾಮಕ್ಕೆ ಹೋಗುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ಎಬಿ ರಮೇಶ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈಗಾಗಲೇ 5 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮಾಡಿದ್ದೇವೆ. ಅದರ ಭಾಗವಾಗಿ ಪೂರ್ಣ ಪ್ರಮಾಣವಾಗಿ ಕಾಮಗಾರಿ ಮುಗಿಸಲು ಅದಕ್ಕೆ ಬೇಕಾಗುವ ಅನುದಾನವನ್ನು ಕೊಟ್ಟು ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ಇನ್ನು 2 ಅಥವಾ 3 ದಿನಗಳಲ್ಲಿ ಬೂತನ ಹೊಸೂರಿನಿಂದ ದೊಡ್ಡಿಗೆ ಹೋಗುವ ರಸ್ತೆಗೆ ಡಾಂಬರೀಕರಣ ಮಾಡುತ್ತಿದ್ದೇವೆ ಎಂದರು. ಕೊತ್ತತ್ತಿ ಗ್ರಾಮದ 1 ಮತ್ತು 2ನೇ ವೃತ್ತದ ಗ್ರಾಮಸ್ಥರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಹುಸಿಗೊಳಿಸದೆ ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಗ್ರಾಮ ಪಂಚಾಯತಿ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ನಾಡ ಕಚೇರಿ ಹಾಗೂ
ಗಂಟೆಯಿಂದ ತಗ್ಗಳ್ಳಿ ಪುರದ ಮಾರ್ಗವಾಗಿ ತಪ್ಪನಹಳ್ಳಿಗೆ ಕೇಮನಹಳ್ಳಿಗೆ ಸಂಪರ್ಕಕ್ಕೆ ಬರ್ತಕ್ಕಂಥ ರಸ್ತೆ 1 ಕೋಟಿ ಈಗಾಗಲೇ SSGP ಯೋಜನೆಯಲ್ಲಿ 5 ಕೋಟಿ ಯೋಜನೆಯಲ್ಲಿ ಕೆಲಸ ಮಾಡಿದ್ದೀವಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ಬೇಕು ಅಂತೇಳಿ ಈಗ ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೆಲಸನ. ಅದ್ರ ಜೊತೆಗೆ ಇನ್ನೊಂದು 2-3 ದಿವಸದಲ್ಲೇ ಬೂತ್ನೂರಿಂದ ದುಡ್ಡಿಗೆ ಏನು ಹೋಗ್ತೀವಿ ಆದಷ್ಟು ಮಿಕ್ಕಿದ ರಸ್ತೆನ ಡಾಂಬರೀಕರಣ ಮಾಡ್ತಾ ಇದ್ದೀವಿ. ಜೊತೆಗೆ ಶೀರ್ನಹಳ್ಳಿಯಿಂದ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಏನು ರಸ್ತೆ ಹೋಗ್ತದೆ ಅದನ್ನು ಸಹ ಈ ಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದನ್ನು ಅನುದಾನ ಎಲ್ಲ ಲಭ್ಯ ಆಗಿದೆ, ಅದು ಇದಾಗಿದೆ, ಎಸ್ಟಿಮೇಟ್ ಆಗಿದೆ, ಟೆಂಡರ್ ಆಗವೆ, ಬೇಗ ಕೆಲಸ ಶುರು ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ, ನಾನು ಪದ್ಧತಿ ಮತ್ತು 1ನೇ ಮತ್ತು 2ನೇ ವರ್ಷದ ನಾನು ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಮೇಲೆ ನಮ್ಮ ಗ್ರಾಮಸ್ಥರ ಮೇಲೆ ನೀವೇನು ನಂಬಿಕೆ ಇಟ್ಟಿದ್ರು ಮಾಡಿದ್ದೇವೆ ಆ ನಂಬಿಕೆನ ಉಳಿಸ್ತಕ್ಕಂಥ ಅದನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಕೆಲಸ ಮಾಡಲಿಕ್ಕೆ ಬಯಸಿದ್ದೀನಿ, ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಈ ಸಂದರ್ಭದಲ್ಲಿ ತಗ್ಗಹಳ್ಳಿ ಗ್ರಾಮದ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು. ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರ ಮತ್ತು ಮುಖಂಡರು ಹಾಗೂ ಎಚ್.ಸಿ. ಮಹಾದೇವಪ್ಪ ಅವರ ಅಭಿಮಾನಿ ಬಳಗದ ವತಿಯಿಂದ ವಿವಿಧ ಸೇವಾ ಕಾರ್ಯಗಳ ಮೂಲಕ ಜನ್ಮದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಿದರು. ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿಯ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಸೇವಾ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಮನೆಮನೆಗೆ ಸಂವಿಧಾನದ ಆಶಯವನ್ನು ಸಾರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಇವತ್ತು ನಮ್ಮ ಹೆಮ್ಮೆಯ ನಾಯಕರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಹಿರಿಯ ನಾಯಕರೂ ಆದ ನಮ್ಮ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರ 72ನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಇವತ್ತು ಇಲ್ಲಿ ನಮ್ಮ ರೋಗಿಗಳಿಗೆ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ. ಅವರಿಗೆ ಭಗವಂತ 100 ವರ್ಷಗಳ ಆಯುಷ್ಯನ್ನು ಕೊಟ್ಟು ಇನ್ನೂ ಹೆಚ್ಚು ಅಧಿಕಾರವನ್ನು ಕೊಡಲಿ ಅಂತ ಭಗವಂತನಲ್ಲಿ ಹಾರೈಸ್ತೀವಿ. ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ನಾಯಕರ ಮುಖಂಡರ ಪರವಾಗಿ ಅಪಾರವಾದ ಒಂದು ಬೆಳವಣಿಗೆಯನ್ನು ಹಾರೈಸ್ತೀವಿ, ಶುಭವನ್ನು ಹಾರೈಸ್ತೀವಿ. ಉತ್ತರೋತ್ತರವಾಗಿ ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅಂತ. ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಮಾತನಾಡಿ, ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಸಂವಿಧಾನವನ್ನು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸಬೇಕು ಎಂಬ ನಿಟ್ಟಿನಲ್ಲಿ ಸಂವಿಧಾನ ರಥಯಾತ್ರೆ ಮಾಡಿದರು ಎಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ದೇವರು ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಹೆಚ್ಚಿನ ಅಧಿಕಾರ ಕರುಣಿಸಲಿ ಎಂದು ಶುಭ ಹಾರೈಸಿದರು. ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್.ಸಿ. ಮಹದೇವಪ್ಪ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಾವು ಕೇಳ್ಕೊತೀವಿ. ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ನಾವು ಕೇಳ್ಕೊತೀವಿ. ಅವರು ಸಂವಿಧಾನವನ್ನು ಎಲ್ಲ ಜನಗಳಿಗೆ ಮುಟ್ಟಿಸ್ಬೇಕು ಅಂತೇಳಿ, ಕಟ್ಟಕಡೆಯ ಜನಗಳಿಗೂ ಮತ್ತು ಗ್ರಾಮಾಂತರ ಜನಗಳಿಗೆಲ್ಲ ಮುಟ್ಟಿಸ್ಬೇಕು ಅಂತೇಳಿ ರಥಯಾತ್ರೆಯನ್ನು, ಸಂವಿಧಾನ ರಥಯಾತ್ರೆಯನ್ನು ಮಾಡಿ ಅವರು ಪ್ರಸಿದ್ಧಿಯಾಗಿದ್ದಾರೆ. ಹಾಗೆ ಇನ್ನೂ ಅನೇಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಸುಧಾರಣೆ ತರ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಕೊಡಲಿ ಅಂತ ನಾವು. ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷ ಸಿಡಿ ವಿಜಯಕುಮಾರ್ ಮಾತನಾಡಿ, ನೊಂದವರು, ಧಮನಿತರ ಪರ ಸಚಿವ ಮಹದೇವಪ್ಪ ಅವರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ ಕರುಣಿಸಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಎಂದು ಭಗವಾನ್ ಗೌತಮ ಬುದ್ಧರಲ್ಲಿ ಪ್ರಾರ್ಥಿಸಿದರು. ನಿಮ್ಮೆಲ್ಲರ ನೆಚ್ಚಿನ ನಾಯಕರು
ಸಂವಿಧಾನ ರಕ್ಷಕರೂ ಆದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತಿಳಿಸ್ತೇವೆ. ಅವರು ನೊಂದವರ ದಮನಿತರ ಪರವಾಗಿ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೋರಾಟವನ್ನು ಮಾಡಿಕೊಂಡು ದಲಿತರ, ಹಿಂದುಳಿದರ, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಸರ್ಕಾರದಲ್ಲಿ ವಹಿಸ್ತಾ ಇದ್ದಾರೆ. ಅವರಿಗೆ ಭಗವಾನ್ ಬುದ್ಧ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ, ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ನಾವು ಭಗವಾನ್ ಬುದ್ಧನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಂ ಹೊಂಬಯ್ಯ ಮದ್ದೂರು, ಜಿಲ್ಲಾ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಎನ್ ಶ್ರೀಧರ್, ಮಹಿಳಾ ಸಮಿತಿ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ಉಪಾಧ್ಯಕ್ಷ ನೀಲಾ, ಪೂರ್ಣಚಂದ್ರ, ನಗರಸಭಾ ಸದಸ್ಯ ಹರೀಶ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರುದ್ರಪ್ಪ, ವೀಣಾ ಶಂಕರ್, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್, ಜಯಲಕ್ಷ್ಮಿ, ಚಿದಂಬರ ಮೂರ್ತಿ, ದೀಪಕ್ ಮತ್ತಿತರರಿದ್ದರು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣ ಹಿನ್ನೆಲೆ ಮಂಡ್ಯದಲ್ಲಿ ಜಯ ಕರ್ನಾಟಕ ಸಂಘಟನೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಅವರ ನೇತೃತ್ವದಲ್ಲಿ ಡಿಸಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿ ಆರೋಪಿತರ ಬಂಧನಕ್ಕೆ ಆಗ್ರಹಿಸಿದರು. ಇಂದು ಮಂಡ್ಯ ಡಿಸಿ ಕಚೇರಿಗೆ ಜಮಾವಣೆಗೊಂಡ ಪದಾಧಿಕಾರಿಗಳು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕೃತ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಹಾಗೂ ಕಠಿಣ ಶಿಕ್ಷೆ ನೀಡಬೇಕು ಹಾಗೂ ರಿಕ್ಕಿ ರೈಗೆ ಸರ್ಕಾರದಿಂದ ಸೂಕ್ತ ಭದ್ರತೆ ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ, ಭಯ ಭೀತಿಯಿಂದ ಬದುಕುವ ಪರಿಸ್ಥಿತಿ ರಾಜ್ಯದ ಜನರಿಗೆ ಎದುರಾಗಿದೆ. ತಕ್ಷಣವೇ ಕಾನೂನು ಸುವ್ಯವಸ್ಥೆ ಕಾಪಾಡಲು ಗೃಹ ಸಚಿವರು ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪರಯ್ಯರವರ ಮಗ ರಿಕ್ಕಿ ರೈ ಅವರಿಗೆ ಮೊನ್ನೆ ಶನಿವಾರ ನಡೆದಂಥ ಗುಂಡಿನ ದಾಳಿಯಲ್ಲಿ ತುಂಬ ಏಟಾಗಿದೆ. ಯಾಕೆಂದರೆ ಒಬ್ಬ ಸಮಾಜ ಸೇವಕ ಮುತ್ತಪ್ಪರಯ್ಯರವರು ಅವ್ರ ಮಗನಿಗೆ ಈ ಥರ ಆಗದೆ ಅಂದರೆ ಇವತ್ತು ಸಾಮಾನ್ಯ ಜನ ಯಾವ ರೀತಿ ಇಲ್ಲಿ ಬದುಕಬೇಕು ಅನ್ನೋದು ಪ್ರಶ್ನೆ. ಜೊತೆಯಲ್ಲಿ ಇವತ್ತು ಗೃಹ ಮಂತ್ರಿಗಳಿಗೆ ನಾವು ಒಂದು ಮನವಿ ಪತ್ರನ ಕಳಿಸ್ತಾ ಇದ್ದೀವಿ. ಏನಂದರೆ ಈ ಕೃತ್ಯಕ್ಕೆ ಕಾರಣರಾದವ್ರನ್ನ ಆದಷ್ಟು ಬೇಗ ಕಂಡುಹಿಡಿದು ಅವ್ರಿಗೆ ಉಗ್ರವಾದ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕು. ಜೊತೆಯಲ್ಲಿ ಇವತ್ತೇನು ರಿಕ್ಕಿ ರೈ ಅವ್ರಿಗೆ ಸರ್ಕಾರದಿಂದ ಸವಲತ್ತನ್ನು ಕೊಟ್ಟು ಜೊತೆಗೆ ಅವ್ರಿಗೆ ಒಂದು ರಕ್ಷಣೆನ ಕೊಡಬೇಕು, ಗನ್ಮೆನ್ನ ಕೊಟ್ಟು ಅವರ ಆತ್ಮರಕ್ಷಣೆನೇ ಮಾಡಬೇಕು ಅನ್ನೋದು ಜಯ ಕರ್ನಾಟಕ ಸಂಘಟನೆ ಒತ್ತಾಯ. ಇವತ್ತು ಏನು ಇಂಥ ಒಂದು ಸಿಚುವೇಶನ್ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಹೇಳ್ಕೊಳ್ಳೋಕ್ಕೂ ಒಂದು ಅಸಹ್ಯ ಆಗುತ್ತೆ. ಜೊತೆಗೆ ಒಂದು ಭಯ ಭೀತಿಯಿಂದ ಬದುಕಬೇಕು ಜನ, ಆ ರೀತಿ ಒಂದು ಇದಾಗಿದೆ. ಕಾರಣ ಏನು ಅಂತಂದರೆ ಇಂಥ ದೊಡ್ಡ ಮನುಷ್ಯಗಳಿಗೆ ಈ ಥರ ಆದಾಗ ಸಾಮಾನ್ಯ ಮನುಷ್ಯರು ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ಬದುಕ್ತಾರೆ. ಪರಮೇಶ್ವರ್ ಅವ್ರಿಗೆ ಖಂಡಿತವಾಗಲೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಪರಮೇಶ್ವರ್ ಅವರ ಗೃಹ ಮಂತ್ರಿಯವ್ರಿಗೆ ಇವತ್ತು ಒಂದು ನಾವು ಲೆಟರ್ನ ಕೊಟ್ಟಿದ್ದೀವಿ, ಅದಕ್ಕೆ ತಕ್ಕ ಉತ್ತರ ಕೊಡಬೇಕು. ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ಜಯ ಕರ್ನಾಟಕ ಸಂಘಟನೆ ಬೇರೆ ರೀತಿಯಲ್ಲಿ ಒಂದು ಪ್ರತಿಭಟನೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಸ್ತಾ ಇದ್ದೀವಿ. ಇದೇ ವೇಳೆ ರವೀಂದ್ರ, ಬಸವರಾಜ, ಅವಿ, ಪುಟ್ಟಸ್ವಾಮಿ, ಅಕ್ಷಯ್ ಸೇರಿ ಹಲವರು ಭಾಗಿಯಾಗಿದ್ದರು. ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ಧರಿಸಿ ಸಿಇಟಿ ಪರೀಕ್ಷೆ ಬರೆಯಲು ಅನುಮತಿ ನೀಡದೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತಂದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಎಚ್.ಎಸ್. ನರಸಿಂಹಮೂರ್ತಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜ ದ್ರೋಹಿ ಮನಸ್ಥಿತಿಗಳ ಅವಿವೇಕಿತನ ಅತಿರೇಕಕ್ಕೆ ಹೋಗುತ್ತಿದ್ದು ಜನಿವಾರ ತೆಗೆದು ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಾಗಿ ಹೇಳಿ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಪರೀಕ್ಷೆ ವಂಚಿತರನ್ನಾಗಿಸಿದ್ದಾರೆ ಎಂದು ದೂರಿದರು. ಕರ್ನಾಟಕದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಹಿ ಘಟನೆಗಳು ನಡೀತಾನೇ ಇದೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ನಿಮ್ಮ ಮೂಲಕನೇ ನಮಗೆ ಗೊತ್ತಾಗಿರೋದು. ಆ ಕಹಿ ಘಟನೆಗಳಲ್ಲಿ ನಡುವೆ
ಇನ್ನೊಂದು ಸ್ವಲ್ಪ ಜಾಸ್ತಿ ಕಹಿನ ಸೇರಿಸಿ, ಈಗ ತಾನೇ ಯುಗಾದಿ ಹೋಗಿರೋದ್ರಿಂದ ಇನ್ನು ಸ್ವಲ್ಪ ಸೇರಿಸಿ ಇಡೀ ಜನಾಂಗದ ಮೇಲೆ, ಸಮುದಾಯದ ಮೇಲೆ ತಮ್ಮದೇ ಆದಂತಹ ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಕ್ಕಂತಹ ಕೆಲಸಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಪತ್ರಕರ್ತ ಬಂಧುಗಳೇ, ಈಗಾಗಲೇ ನೀವು ಈಗ ಶಿವಮೊಗ್ಗದಲ್ಲಿ ನೋಡಿದ್ದೀರಿ, ದಾವಣಗೆರೆಯಲ್ಲಿ ನೋಡಿದ್ದೀರಿ, ಬೀದರಲ್ಲಿ ನೋಡಿದ್ದೀರಿ, ಎಲ್ಲ ಜಿಲ್ಲೆಗಳಲ್ಲಿ ಈ ಒಂಥರ ಸಾಂಕ್ರಾಮಿಕ ರೋಗದ ಥರ ನಮ್ಮ ಸಮುದಾಯವನ್ನು ಹೀಗಿಳೆಯತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವ್ರಿಗೆ ಗೊತ್ತೇ ವಿನಃ ನಮಗೆ ಗೊತ್ತಿಲ್ಲ. ನಾವು ಯಾವ ಸಮುದಾಯದ ಮೇಲೆಯೂ ಯಾವುದೇ ರೀತಿಯ ದ್ವೇಷ ಭಾವನೆಗಳನ್ನು ಹೊಂದಿದವರಲ್ಲ ಯಾವತ್ತೂ. ಆದರೆ ಎಲ್ಲದಕ್ಕೂ ಅದೇನು ಮೂಲ ಇವರೇನೆ ಅಂತಾರೆ, ಅದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಆದ್ದರಿಂದ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುವುದರ ಮುಖಾಂತರವಾಗಿ ನಮ್ಮ ನಿಲುವೇನು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಕ್ಕಂಥ ಕಾರಣದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಬಂಧುಗಳೇ, ಈಗ ಬೀದರಲ್ಲಿ ನಡೆದಂಥ ಘಟನೆ ನೋಡಿದ್ದೀವಿ. ಆದರೆ ಈಗ ಅಧಿಕಾರದಲ್ಲಿರೋರು ಹೇಳಿದ್ದಾರೆ, ಆ ವಿದ್ಯಾರ್ಥಿ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದರಲ್ಲಿ ನಮ್ಮದು ಎರಡು ಮಾತಿಲ್ಲ. ಆದರೆ ಎಲ್ಲ ಕಡೆ ಮಂತ್ರಿಗಳು ಹೋಗಿ ನೀವೇನು ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ? ಕಾನೂನು ಕಟ್ಟಳೆಗಳು ಯಾವಾಗ ಸಡಿಲುಗೊಳ್ತವೋ ಇವೆಲ್ಲ ನಡೀತಾ ಇರುತ್ತೆ. ಆದ್ದರಿಂದ ಈಗ ಆಗಿರ್ತಕ್ಕಂತಹ ಘಟನಾವಳಿಗಳು ಮತ್ತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ನಾವು ಈ ಒಂದು ಪ್ರತಿಭಟನಾ ಸಭೆಯನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಹಾಗೆ ನಾಳೆ ದಿವಸ ಬೆಳಗ್ಗೆ 10 ಗಂಟೆಗೆ ವಿಶ್ವೇಶ್ವರಯ್ಯನವರ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲೊಂದು ಮನವಿ ಪತ್ರವನ್ನು ಅರ್ಪಿಸುವುದರ ಮುಖಾಂತರವಾಗಿ ನಾವು ಆಗಿರತಕ್ಕಂತಹ ತೊಂದರೆಗಳನ್ನು ನಿವೇದಿಸಿಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ಆಗದೇ ಇರಲಿ ಅಂತಕ್ಕಂತಹ ಅಭಿಪ್ರಾಯವನ್ನು ಎಲ್ಲ ಜನಾಂಗಗಳಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಿಮ್ಮನ್ನು ಕರೆದು ನಾವು ಮಾತಾಡ್ತಾ ಇದ್ದೀವಿ. ಆದ್ದರಿಂದ ನೀವುಗಳು ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮ ದೇವರು ಹುಚ್ಚಪ್ಪ ಸ್ವಾಮಿ ಮತ್ತು 14 ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿ ನಾಳೆ ಮಂಗಳವಾರ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಸುತ್ತಮುತ್ತಲ ಗ್ರಾಮಸ್ಥರು ವಿಜೃಂಭಣೆಯಿಂದ ಸಿಎಂ ಸಿದ್ದು ಸ್ವಾಗತಕ್ಕೆ ಸಜ್ಜಾಗಿ ಗ್ರಾಮವನ್ನೇ ಸಿಂಗರಿಸಿಕೊಂಡಿದ್ದಾರೆ. ಹಬ್ಬದ ಪ್ರಯುಕ್ತ ಮುಖ್ಯ ರಸ್ತೆಗಳಲ್ಲಿ ಪೋಸ್ಟರ್ಗಳು ರಾರಾಜಿಸುತ್ತಿದ್ದವು. ಇದನ್ನ ಸಹಿಸದ ಕೆಲವು ಕಿಡಿಗೇಡಿಗಳು ನರಗಲು ಗ್ರಾಮದ ಗೇಟ್ನಿಂದ ಶಿವನಹಳ್ಳಿ ಗ್ರಾಮದ ವರೆಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಪೋಸ್ಟರ್ಗಳನ್ನು ವಿರೂಪಗೊಳಿಸಿರುವ ಘಟನೆಯಿಂದ ನೂರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಿಟ್ಟಾಗಿ ಮಾಯಿಗೋನಹಳ್ಳಿ ಗೇಟ್ ಬಳಿ ಜಮಾಯಿಸಿದ್ದು ಬಿಗುವಿನ ವಾತಾವರಣ ಉಂಟಾಗಿದೆ. ಇವತ್ತು ಯಾರು ಮಾಡಿದಾರೆ ಕನ್ಫರ್ಮ್ ಮಾಡಿ, ಜನ ಗೊತ್ತಿದ್ದಾರೆ. ಈಗ ಇವತ್ತೇ ಮಾಡಬೇಕು, ನಾಳೆ ಮಾಡಿ ನಾಡಿದ್ದು ಆಗಲ್ಲ. ಈಗ ಅದಕ್ಕಾಗೇನೆ ಇವತ್ತೇ ಮಾಡಿ ರೆಡಿ ಮಾಡ್ಕೊಡ್ಬೇಕು. ಇವತ್ತೇ ಆಗ್ಬೇಕು. ಯಾವುದೇ ಕಾರಣಕ್ಕೂ ಬುಡ ಮಾತಾ ಇಲ್ಲ, ಇದು ಬುಡ ಮಾತಾ ಇಲ್ಲ. ಯಾರೇ ಆಗಿರ್ಲಿ, ನಾನು ತಪ್ಪು ಮಾಡ್ತಾ ನನ್ನ ಹಾಕಿ, ಇನ್ನೊಬ್ರು ತಪ್ಪು ಮಾಡ್ತಾ ಹಾಕ್ಲಿ, ತಗೊಳ್ಳಬೇಕು. ಇವತ್ತು 2 ದಿನ ಟೈಮ್ ಬೇಡ, 3 ದಿನ ಟೈಮ್ ಬೇಡ, ಇವತ್ತೇ ಮಾಡಿ. ಗ್ರಾಮದ ಹುಚ್ಚಪ್ಪ ಸ್ವಾಮಿಯ ದೇವರ 39ನೇ ವರ್ಷದ ಉತ್ಸವದ ಪ್ರಯುಕ್ತವಾಗಿ ಈ ಮಾಯಿಗೋನಹಳ್ಳಿ ಸರ್ಕಲ್ ಗ್ರಾಮದಿಂದ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳವರ ಮುಖದ ನ್ಯಾರದಕ್ಕೆ ಭಾವಚಿತ್ರಕ್ಕೆ ಬ್ಲೇಡಿನಲ್ಲಿ ಕುಯ್ದಿದ್ದಾರೆ. ಅದು ಯಾರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸರೆಲ್ಲ ಕರೆಸಿ ವಿಚಾರಣೆಯನ್ನು ಒಳಪಡಿಸಬೇಕು ಅಂತ ಕಡಾಖಂಡಿತವಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಈ ಸರ್ಕಲಲ್ಲಿ ಯಾವತ್ತೂ ಆಗದೇ ಇರೋ ಕೆಲಸ ಇವತ್ತು ಮಾಡಿದ್ದಾರೆ. ವೈಯಕ್ತಿಕವಾಗಿ ಮಾಡಿರೋ ದೆಸೆಯಿಂದ ಇದರ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಅದು ಖಂಡಿತವಾಗಿ ಇವತ್ತೇ ಕ್ರಮ ತೆಗೆದುಕೊಳ್ಬೇಕು ಅಂತ. ತಡರಾತ್ರಿ ಕಿಡಿಗೇಡಿಗಳ ಈ ಕೃತ್ಯದಿಂದ ಅಸಮಾಧಾನಗೊಂಡ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಬಿಂಡಿಗನವಿಲೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಾತಾವರಣವನ್ನು ತಿಳಿಗೊಳಿಸಿದರು.
ಈ ಸಂಬಂಧ ಸ್ಥಳೀಯರು ಬಿಂಡಿಗಿನವಿಲೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಈ ಕೃತ್ಯ ನಡೆಸಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ಹಿರಿಯ ವಕೀಲ ಸದಾಶಿವರೆಡ್ಡಿ ಅವರ ಮೇಲೆ ದುಷ್ಕರ್ಮಿಗಳ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ತಾಲೂಕು ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯ ಕಲಾಪದಿಂದ ಹೊರ ಉಳಿದು ಮೌನ ಪ್ರತಿಭಟನೆ ನಡೆಸಲಾಯಿತು. ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಿಂದ ವಕೀಲರು ಕೆಂಪು ಪಟ್ಟಿ ಧರಿಸಿ ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಬಿಸಲು ಲೆಕ್ಕಿಸದೆ ಮೆರವಣಿಗೆ ಸಾಗಿ ತಾಲೂಕು ಕಚೇರಿ ಮುಂಭಾಗ ಜಮಾವಣೆಗೊಂಡು ಕೆಲಕಾಲ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ವಕೀಲರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಡಿ.ಎಂ. ಸುಂದರ್ ಮಾತನಾಡಿ, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲ ಸದಾಶಿವರೆಡ್ಡಿ ಅವರ ಮೇಲೆ ದಾಳಿ ಮಾಡಿರುವುದು ತೀವ್ರ ಖಂಡನೀಯ. ನ್ಯಾಯಾಲಯದಲ್ಲಿ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದ್ದು, ಈ ಘಟನೆಯಿಂದ ವಕೀಲ ಸಮುದಾಯದಲ್ಲಿ ಆತಂಕ ಎದುರಾಗಿದೆ. ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ದೊರಕಿಸಿ ಕೊಡುವ ನಿಟ್ಟಿನಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕೆಂದರು. ನಮ್ಮ ಕರ್ನಾಟಕ ವಕೀಲರ ಪರಿಷತ್ತಿನ ನಿರ್ದೇಶನದ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘದ ಸದಸ್ಯರು ಮೌನ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರಣ, ನಮ್ಮ ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಕರ್ನಾಟಕ ವಕೀಲ ಪರಿಷತ್ತಿನ ಹಾಲಿ ಸದಸ್ಯರು ಆಗಿರ್ತಕ್ಕಂಥ ವಕೀಲರ ಸಮೂಹವನ್ನು ಪ್ರತಿನಿಧಿಸ್ತಕ್ಕಂತಹ ಹಿರಿಯ ವಕೀಲರು ಆಗಿರ್ತಕ್ಕಂಥ ವೈ.ಎಸ್. ಸದಾಶಿವರೆಡ್ಡಿರವರ ಮೇಲೆ ದುಷ್ಕರ್ಮಿಗಳು ಅವರ ಕಚೇರಿಗೆ ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಪ್ರತಿಭಟಿಸ್ತಾ ಇದ್ದು, ಆ ಏನು ದುಷ್ಕರ್ಮಿಗಳು ಗೌರವಾನ್ವಿತ ಹಿರಿಯ ವಕೀಲರಾದ ಸದಾಶಿವರೆಡ್ಡಿ ಮೇಲೆ ಹಲ್ಲೆ ಮಾಡಿದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ವಕೀಲರು ನ್ಯಾಯಯುತವಾಗಿ ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ನ್ಯಾಯದಾನ ಮಾಡಿಸಲೇಬೇಕು ಅನ್ನೋದು. ಆದರೆ ಇವು ಎಲ್ಲ ಈ ಥರ ಹಲ್ಲೆಗಳು ನಿಲ್ಲಬೇಕು. ಇಲ್ಲಾಂದರೆ ಆತಂಕದಲ್ಲಿ ವಕೀಲ ಕರ್ತವ್ಯವನ್ನು ಮಾಡುವಂಥ ಸಂದರ್ಭ ಬರ್ತದೆ. ಆಗ ನ್ಯಾಯ ಸರಿಯಾಗಿ ಸಿಗ್ತದೆ ಇಲ್ಲೋ ಅನ್ನೋ ಗೊಂದಲ ಒಳಗಾಗುತ್ತದೆ. ಆದ್ದರಿಂದ ಇದರ ವಿಚಾರವಾಗಿ ಸರ್ಕಾರವು ಹೆಚ್ಚಿನ ಗಮನವನ್ನು ತಗೊಂಡು ವಕೀಲರಿಗೆ ರಕ್ಷಣೆ ಕೊಡುವುದರ ಮುಖಾಂತರ, ಜೊತೆಗೆ ವಕೀಲರ ಪರಿಷತ್ತಿನ ನಮ್ಮ ವಕೀಲರ ಕಾಯ್ದೆಯಿಂದ ಸ್ವಲ್ಪ ತಿದ್ದುಪಡಿ ಮಾಡುವುದರ ಮುಖಾಂತರ ಈ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತೇಳಿ ನಮ್ಮ ವಕೀಲರ ಸಂಘದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ತಿಳಿಸ್ತಾ ಇದ್ದೇವೆ. ವಿಚಾರ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು. ಪ್ರಧಾನ ಕಾರ್ಯದರ್ಶಿ ಸಿ.ಎಂ. ನಟೇಶ್, ಉಪಾಧ್ಯಕ್ಷ ವಿ.ಎಂ. ಮಲ್ಲಪ್ಪ, ಪ್ರಮುಖರಾದ ಎಚ್.ಡಿ. ರೂಪಾ, ಸಿ. ಹರ್ಷವರ್ಧನ್, ಡಿ. ಚಂದ್ರಶೇಖರಪ್ಪ, ಜಗದೀಶ್, ಹೇಮಂತ್, ಮೋಹನ್, ಪಿ.ಎನ್. ಮಹೇಶ್, ಶ್ರೀನಿವಾಸ್ ಕುಮಾರ್, ಜಿ.ಪಿ. ರಮೇಶ್, ವಿ. ನಾರಾಯಣಮೂರ್ತಿ, ವಿಜಯ ಭಾಸ್ಕರ್ ರಾವ್, ಜೆ. ರಾಣಿ ಪಾಲ್ಗೊಂಡಿದ್ದರು. ಅಳಿಲು ಸೇವಾ ಬಳಗದ ವತಿಯಿಂದ ಯುಗಾದಿ ಕಾವ್ಯ ಸಂಭ್ರಮದ ಅಂಗವಾಗಿ ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏಪ್ರಿಲ್ 23ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಅಧ್ಯಕ್ಷ ರವಿಕಿರಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕವಿಗಳ ಕವಿತೆಯನ್ನು ಪದ್ಯದ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುವುದು ಎಂದರು. ಜಿಲ್ಲಾ ಪಂಚಾಯಿತಿಯ ಆಡಳಿತ ಉಪಕಾರ್ಯದರ್ಶಿ ಎಂ. ಬಾಬು ಕಾರ್ಯಕ್ರಮ ಉದ್ಘಾಟಿಸುವರು. ಎಸ್.ಬಿ. ಎಜುಕೇಷನ್ ಟ್ರಸ್ಟ್ನ ಮೀರಾ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸಲಿದ್ದು, ಸ್ಪಂದನ ಸಾಂಸ್ಕೃತಿಕ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷ ಸಾಹಿತಿ ಟಿ. ಸತೀಶ್ ಜವರೇಗೌಡ ಆಶಯ ನುಡಿಗಳನ್ನಾಡುವರು ಎಂದು ಹೇಳಿದರು. ಉಪನ್ಯಾಸಕರ ತಂಡ ಆಗಿರ್ಬೋದು, ಮತ್ತೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿತರೆಲ್ಲ ಸೇರ್ಕೊಂಡು ಅಳಿಲು ಸೇವಾ ಬಳಗ ಅಂತ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಾಕಿ ಒಂದು ಸಮಾಜ ಮುಖಿಯಾಗಿ ಕಾರ್ಯಗಳನ್ನ ಮಾಡಬೇಕು ಅಂತ ನಾವು ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ನವೆಂಬರ್ 1 ಮಾತ್ರ ಕನ್ನಡ ಸಾಹಿತ್ಯವನ್ನು ಉಳಿಸೋದಲ್ಲ, ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯಬೇಕು ಅಂತ ಯುಗಾದಿ ಸಂಭ್ರಮ ಅಥವಾ ಯುಗಾದಿ ಕವಿಗೋಷ್ಠಿಯನ್ನ ರಾಜ್ಯ ಮಟ್ಟದನ್ನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನ, ಕರ್ನಾಟಕ ಸಂಘ ಈ ಸ್ಥಳದಲ್ಲಿ ದಿನಾಂಕ 23/4/2025ರಂದು ಇಲ್ಲಿ ಕವಿ ಸಮ್ಮೇಳನ ಆಯೋಜಿಸಲಾಗಿದೆ. ಎಲ್ಲ ಕವಿ ಮನಸ್ಸುಗಳು, ಕವಿ ಋಷಿಗಳು, ಎಲ್ಲ ಕನ್ನಡಾಭಿಮಾನಿಗಳು ಈ ಕಾರ್ಯಕ್ರಮವನ್ನ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ
ನಿಮ್ಮೆಲ್ಲರಲ್ಲೂ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಂಡ್ಯ ಜಿಲ್ಲೆಯ ಕನ್ನಡ ಅಭಿಮಾನಿಗಳಿಗೆ ಸೊ ನಾವು ವಿಶೇಷವಾಗಿ ಆಹ್ವಾನವನ್ನ ನಾನು ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕವಿಗೋಷ್ಠಿಗೆ ಅಧ್ಯಕ್ಷತೆಯನ್ನ ಡಾಕ್ಟರ್ ಮೀರಾ ಶಿವಲಿಂಗಯ್ಯನವರು ಇದನ್ನ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ದಾರೆ. ಆಯ್ತಾಯ್ತು. ಈಗ ಮೊದಲ ಚೊಚ್ಚಲ ಪ್ರೋಗ್ರಾಮ್, ಹಾಗಾಗಿ ಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಬಾಲಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಇದ್ದರು.